ಇಂದು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಈ ತರ ಮಾತಾಡೋದ್ರಿಂದ ನನ್ನ ಆತ್ಮೀಯ ಗೆಳೆಯರಾದ ಯೋಗೇಶ್ ಅವರೇ, ಹಿರಿಯ ಅಧಿಕಾರಿಗಳು ಶ್ರೀಮಾನ್ ಮಂಜೆ ಅವರೇ, ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ನಾನು ತುಂಬಾ ಹೆಚ್ಚು ಮಾತನಾಡಬೇಕು ಅಂತ ಹೇಳಿ ಅಪೇಕ್ಷೆ ಮಾಡಲ್ಲ. ಇದು ಮೈಸೂರಲ್ಲಿ ನರೇಂದ್ರ ಮೋದಿಯವರು ನೀವು ಮೈಸೂರು ಸಭೆಗೆ ಬರಲೇಬೇಕು. ನಾನು ಅವರಿಗೆ ಹೇಳಿದೆ, ನನ್ನ ವಯಸ್ಸು 91, 2 ಕಾಲುಗಳು ಮಂಡಿ ನೋವಿನಿಂದ ನಡೀಲಿಕ್ಕಾಗಲ್ಲ, ಅದರಿಂದ ನಾನು ಬರಲಿಕ್ಕಾಗಲಿಲ್ಲ ಅಂತ ಹೇಳಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಿದಾಗ ಅವರು ನೀವು ಬಂದು ಹಾಗೇ ಕೂತ್ಕೊಳ್ಳಿ, ಮಾತಾಡೋಕ್ಕಾದ್ರೆ 2 ನಿಮಿಷ ಮಾತಾಡಿ, ನೀವು ಸಭೆಗೆ ಬರಲೇಬೇಕು. ಆ ಮಾತನ್ನು ಹೇಳಿದಾಗ ನಾನು ಸಭೆಗೆ ಹೋದೆ. ನನ್ನ ಪಕ್ಕದಲ್ಲೇ ನರೇಂದ್ರ ಮೋದಿಯವರು ಕೂತಿದ್ದರು. ಇದು ಈ ಸಭೆ ಈ ದೇಶದ ಮುಂದಿನ ಭವಿಷ್ಯವನ್ನ ತೀರ್ಮಾನ ಮಾಡುವ ಪುಣ್ಯಾತ್ಮರು, ತಾಯಂದಿರು, ಯುವಕರು, ಈ ಮಾಧ್ಯಮದ ಸ್ನೇಹಿತರು ಈ ಸಭೆಯಲ್ಲಿದ್ದೀರಿ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ 2024ರ ಈ ರಾಷ್ಟ್ರದ ಚುನಾವಣೆ ಇಡೀ ವಿಶ್ವ, ಇಡೀ ಪ್ರಪಂಚ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. 2 ಬಣಗಳು, ಒಂದು NDA, ಇನ್ನೊಂದು INDIA. NDA ಮುಖ್ಯಸ್ಥರು ನರೇಂದ್ರ ಮೋದಿ ಅವರು, INDA ಮುಖ್ಯಸ್ಥರು ಯಾರು? ಮಮತಾ ಬ್ಯಾನರ್ಜಿನ, ಸ್ಟಾಲಿನ್, ಖರ್ಗೆನ, ಯಾರು? ಈ ಸಭೆ ತೀರ್ಮಾನ ಮಾಡಬೇಕು, ಯಾರು ಈ ದೇಶದ ಪ್ರಧಾನಮಂತ್ರಿ ಅವರು. ಇಡೀ ವಿಶ್ವ DK ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಆಗ್ತಾರ? ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರ? ಖರ್ಗೆ ಅವರ ಹೆಸರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಖರ್ಗೆ ಅಲ್ಲ, ಅವರು ಹೇಳಲು ರಾಜೀವ್ ಗಾಂಧಿ ಅವರು ಈ ರಾಜ್ಯದ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಆಗಲಾದರೆ ಅವರ ಅಜ್ಜ ಪಂಡಿತ್ ಜವಾಹರ್ಲಾಲ್ ನೆಹರೂರವರು 15 ವರ್ಷ ಉತ್ತರ ಪ್ರದೇಶದಿಂದ ಗೆದ್ದು ಈ ದೇಶವನ್ನು ಆಳಿದರು. ಅವರ ಅಜ್ಜಿ, ದಯಮಾಡಿ ಯಾರು ಬೇಸರ ಮಾಡಬಹುದು, ಯಾರು ಬೇಸರ ಮಾಡಬಹುದು. ಅವರ ಅಜ್ಜಿ
ಅದಾದ ಮೇಲೆ ಅದಾದ ಮೇಲೆ ಈ ದೇಶವನ್ನ ರಾಹುಲ್ ಗಾಂಧಿಯವರು 6 ವರ್ಷ ಆಳಿದರು. 15, 17, 32, 6 ರಾಜೀವ್ ಗಾಂಧಿ 38 ವರ್ಷ ಈ ದೇಶವನ್ನ ಆಳಿದಂಥ ಕಾಂಗ್ರೆಸ್ ಇವತ್ತು ಯಾವ ಸ್ಥಿತಿಗೆ ಬಂದಿದೆ? ಕೇವಲ 3 ರಾಜ್ಯದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ 3 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್. ಸೋನಿಯಾ ಗಾಂಧಿಯವರು ರಾಜಸ್ಥಾನದಲ್ಲಿ ಹೋಗಿ ರಾಜ್ಯಸಭೆಗೆ ಅಲ್ಲಿ ಆಯ್ಕೆ ಆಗ್ತದೆ. ಯಾವ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಆಳಿದ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇವತ್ತು ಈ ಸ್ಥಿತಿಗೆ ಬಂತು. ಕರ್ನಾಟಕದಲ್ಲಿ ಗ್ಯಾರಂಟಿ, ಈ ಗ್ಯಾರಂಟಿ 5 ಗ್ಯಾರಂಟಿ, ಈ ಗ್ಯಾರಂಟಿಗಳು ಕುಮಾರಸ್ವಾಮಿ 10 ತಿಂಗಳು ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ಈ ರಾಜ್ಯದ ಎಲ್ಲ ನದಿಗಳ ನೀರನ್ನು ಒಟ್ಟುಗೂಡಿಸಿ ನಮ್ಮ ರೈತರ ಕುಡಿಯುವ ನೀರಿಗೆ, ಹೊಲಕ್ಕೆ ನೀರನ್ನು ಹರಿಸುವ ಪ್ರತಿಜ್ಞೆಯನ್ನು ಮಾಡಿ ಏನು 10 ತಿಂಗಳು ಹೋರಾಟ ಮಾಡಿದರು. ರಾತ್ರಿ 1 ಗಂಟೆಗೆ, 2 ಗಂಟೆಗೆ 3 ಜನ, 16,000 ಜನ, 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಇಲ್ಲ, ಯಾವ ಕುಮಾರಸ್ವಾಮಿ ಕೇಳಿ ಕಾಂಗ್ರೆಸ್. ಇವತ್ತು 3 ರಾಜ್ಯದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ 18 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಸ್ತಾ ಇದೆ. 18 ರಾಜ್ಯಗಳಲ್ಲಿ ಮೋದಿಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಮೋದಿಯವರನ್ನ ಇವತ್ತು ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಅಮೆರಿಕ ಇರ್ಬೋದು, ಹೇಳಿ ಇದು ದೇವರ ಸಭೆ, ಹೇಳಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಮೋದಿಯವರನ್ನು ಬಿಟ್ಟು INDA ಯಾರು ಇದ್ದಾರೆ ಅನ್ನೋದನ್ನ ಹೇಳಿ. ನೀವು ಇವತ್ತು ಈ ಸಭೆಯಲ್ಲಿ ಸೇರಿರ್ತಕ್ಕಂಥ ಪುಣ್ಯಾತ್ಮರು ಇವತ್ತು ತೀರ್ಮಾನ ಮಾಡಬೇಕು. ಡಾಕ್ಟರ್ ಮಂಜುನಾಥ್ ಇವತ್ತು ಯಾವ ಎಸ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಊರಿನ ಮಹಾನುಭಾವ DK ಶಿವಕುಮಾರ್, ಅಲ್ಲಿ ಡಾಕ್ಟರ್ ಚಿಂದಯ್ಯ ಮಂಜುನಾಥ್ ಅವ್ರನ್ನ ಡೈರೆಕ್ಟ್ ಮಾಡಬೇಕು ಅಂತ ಕೂತಿದ್ರೆ ಚೀಟಿ ಕೊಡ್ತಾರೆ. ಕೃಷ್ಣ ಅವರೇ, ನೀವು ಹೊರಗೆ ಬನ್ನಿ, ಮಾಲಕ ರೆಡ್ಡಿ ಆರೋಗ್ಯ ಮಂತ್ರಿ ಇದ್ದಾರೆ, ಅವರು ತೀರ್ಮಾನ ಮಾಡಲಿ, ನೀವೇ ಕಲ್ಕೊಂಡಿದ್ದೀರಿ, ಬನ್ನಿ. ಅದಕ್ಕೆಷ್ಟು ಅವರಿಗೆ
ಸಿಟ್ಟು ಗೊತ್ತಿಲ್ಲ ನನಗೆ. ಕೃಷ್ಣ ಅವರು ಹೊರಗೆ ಬರ್ತಾರೆ. ಮಾಲಕ ರೆಡ್ಡಿ ಕೋಡೆ, ಹರಿಕೋಡೆ, ಆದಿಕೇಶ್ವರ ದೊಡ್ಡ ದೊಡ್ಡ ಮಹಾನಾಯಕ, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ತೀರ್ಮಾನ ಮಾಡ್ತಾರೆ, ಡಾಕ್ಟರ್ ಮಂಜುನಾಥ್ ಬೇಡ, ಪ್ರಭುದೇವನ್ನ ಮಾಡೋಣ. ಕೃಷ್ಣ ಅವರು ಹೊರಗೆ ಬರ್ತಾರೆ. ಈ ಮಹಾನ್ ಭಾವ ಕರ್ಕೊಂಡ್ಬರ್ತಾರೆ. 1992ರಲ್ಲಿ ಬಂಗಾರಪ್ಪನವರ ಸರ್ಕಾರದಲ್ಲಿ ಬಂದಿಖಾನೆ ಮಂತ್ರಿ ವಿಷಯ ಗೊತ್ತಿದೆ ನನಗೆ. ನನ್ನ ಮಂಜುನಾಥ್ ಅವರು ಒಬ್ಬರ ಬಗ್ಗೆ ಮಾತಾಡಲ್ಲ, ಒಬ್ಬರ ಮನಸ್ಸನ್ನು ನೋಯಿಸೋದಿಲ್ಲ. ಇವತ್ತು ಇಡೀ ವಿಶ್ವದಲ್ಲಿ 200 ಬೆಡ್, 2000 ಬೆಡ್ಡು ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಮಾಡುವ ಒಂದು ಆಸ್ಪತ್ರೆ ಇಡೀ ವಿಶ್ವದಲ್ಲಿ ಇಲ್ಲ. ಇಡೀ ವಿಶ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಯಾರ ಬಗ್ಗೆ ಮಾತಾಡಿದೆ? ಇವತ್ತು 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಹೃದಯಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆ ಇದ್ರೆ ಸರ್ಕಾರಿ ಸ್ವಾಮ್ಯದಲ್ಲೂ ಇಲ್ಲ. ಬಿರ್ಲಾ, ಟಾಟಾ ಯಾರು ಮಾಡಿ ಇದನ್ನು ಮನಗಂಡಂತ ಮೋದಿಯವರು ಈ ರಾಷ್ಟ್ರದ ಗೃಹ ಮಂತ್ರಿ ಶಾ ಅವರು ಕುಮಾರಸ್ವಾಮಿಗೆ ಮಂಜುನಾಥ್ ಅವರನ್ನ ನೀವು ದಯಮಾಡಿ ನಮಗೆ ಕೊಡಿ, ನಾವು ಅವರನ್ನ ಈ ರಾಷ್ಟ್ರದಲ್ಲಿ ಅವರನ್ನು ಬಳಕೆ ಮಾಡಬೇಕಾಗಿದೆ. ಅಂತಹ ಮಹಾನುಭಾವ ಒಬ್ಬ ಡಾಕ್ಟರು ಈ ರಾಷ್ಟ್ರದಲ್ಲಿ ಇಲ್ಲ. ಅವರು ನಮ್ಮ ಪಕ್ಷದಿಂದ ನಿಲ್ಲಬೇಕು. ಈ ಪ್ರಶ್ನೆ ಕುಮಾರಸ್ವಾಮಿಗೆ ಗೃಹ ಮಂತ್ರಿ ಶಾ ನನ್ನ ಮುಂದೆ ಚರ್ಚೆ. ಇಲ್ಲಿ ಇದ್ದಾನೆ ಮಹಾನುಭಾವ, ಇವರು ಬಂದು ನನ್ನ ಹತ್ರ ಹೇಳಿದರು. ನಾನು ಹೇಳಿದ್ರೆ ಕೂಡಲು ನನ್ನ ಅಳಿಯನಿಗೆ ಯಾವ ಎತ್ತರಕ್ಕೆ ಅವರ ಒಂದು ಹೃದಯದ ಚಿಕಿತ್ಸೆಯನ್ನು ಮಾಡತಕ್ಕಂಥದ್ದು ಬಡವರಿಗೆ 8.5 ಲಕ್ಷ ಕೋಟಿ ಜನತೆಗೆ ಪುಕ್ಕಟ್ಟೆಯಾಗಿ ಇವತ್ತು ಹೃದಯ ಚಿಕಿತ್ಸೆಯನ್ನು ಮಾಡುವಂತ ಹೇಳಿ ತೀರ್ಮಾನ ಮಾಡಿ ನೀವು ಇವತ್ತು 3 ಜನ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ಇವತ್ತು ನಿಲ್ಲಿಸಿದ್ದಾರೆ. ಯಾರು? ಮಹಾನಾಯಕರು ಕಾಂಗ್ರೆಸ್ 3 ಜನ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಜನಕ್ಕೆ ಎಷ್ಟು ಮಟ್ಟಿಗೆ ಮೋಸ ಮಾಡಬೇಕು ಅನ್ನುವ ಹಬ್ಬ ಇಂಥ ಬುದ್ಧಿ ಡಾಕ್ಟರ್ ಮಂಜುನಾಥ್ ಒಬ್ಬರ ಬಗ್ಗೆ ಒಂದು ಮಾತಾಡ ಮಹಾನ್ ಭಾವ, ಒಬ್ಬರ ಮನಸ್ಸನ್ನ ನೋಯಿಸಲಿಲ್ಲ ಅಂತ ವ್ಯಕ್ತಿ, ಅವರನ್ನ ಸೋಲಿಸ್ಬೇಕು. ಎಷ್ಟು ಮಟ್ಟಿಗೆ ಯಾವ ಬಂದೇಖಾನೆ ಮಂತ್ರಿ ಅವರು ಡೈರೆಕ್ಟ್ ಆಗೋದನ್ನು ತಪ್ಪಿಸಿ ಕರ್ಕೊಂಡು ಹೋಗಿ ಪ್ರಬಂಧವನ್ನು ಮಾಡಿದರು. ಅವತ್ತು ನನ್ನ ನಡೆಯ ರಾತ್ರಿ ನಾನು ನನ್ನ ಮಗಳ ಮನೆ ಇದ್ದೆ, ಆಗ ಅಲ್ಲೇ ಊಟ ಮಾಡಿದ್ದೆ. ನಂದು ಸ್ವಂತ ಮನೆ ಇಲ್ಲ.
ಇವತ್ತು ಎರಡನೇ ಮಗಳ ಮನೆ ಊಟ ಮಾಡ್ತೇನೆ. ಅವತ್ತು ನನ್ನ ನಡೆಯ ನಾನು ವಿದೇಶಕ್ಕೆ ಹೋಗ್ತೀನಿ, ಬೇಡ, ಇಲ್ಲಿ ನಾನು ಇರಲಿಲ್ಲ. ನಾನು ಒಂದು ಮಾತು ಅಸತ್ಯ ಹೇಳಲ್ಲ. ನನ್ನ ಜೀವನದಲ್ಲಿ ಒಂದು ಮಾತು ಅಸತ್ಯ. ನನ್ನ ನಡೆಯಲಿಗೆ ಹೇಳಿದೆ, ನೋಡಪ್ಪ, ರಾಜಕೀಯ ಬಂಡಿ ಆ ಚಕ್ರ ಸುತ್ತುತ್ತೆ. ಇವತ್ತೇನು ನಡೀತಾ ಇದೆಯೋ ಈ ಕೃಷ್ಣ ಡಿ ಕೆ ಶಿವಕುಮಾರ್ ಇವ್ರ ಸರ್ಕಾರ ಉಳಿಯಲ್ಲ, ಹೋಗುತ್ತೆ. ರಾಜಕೀಯ ಅದನ್ನ ಯೋಚನೆ ಮಾಡಪ್ಪ. ನೀನು ಬಡವರ ಬಗ್ಗೆ ನಿನ್ನ ಹೃದಯ ಮಿಡಿತಾರೆ. ನೀನು ಅಮೆರಿಕಕ್ಕೆ ಹೋಗಿ ದುಡ್ಡು ಮಾಡಬಹುದು, ಆದರೆ ಯೋಚನೆ ಮಾಡಿ. ನನ್ನ ಮಗಳು ನೀನು ಇಬ್ರು ರಾತ್ರಿ ಯೋಚನೆ ಮಾಡಿ, ಬೆಳಿಗ್ಗೆ ತೀರ್ಮಾನ ಮಾಡಿ. ಬೆಳಿಗ್ಗೆ ಬಂದು ಕಾಲಿಗೆ ನಮಸ್ಕಾರ ಮಾಡಿ. ನೀವು ಹೇಳಿದ ಮಾತಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡಿ ಹೇಳ್ತೇವೆ. ನಾವು ಹೋಗೋದಿಲ್ಲ, ಎಷ್ಟು ನೋವಾದರೂ ನಾವಿಲ್ಲೇ ಇರ್ತೀವಿ. ಯಾಕೆ? ಡಾಕ್ಟರ್ ದ್ರೌಪದಿ ಹತ್ರ ಯಾರು ಹೋಗೋದು, ಎಲ್ಲ ಇವರ ಹತ್ರ ಬರ್ತಾರೆ. ಆದರೆ ನಾವು ವಿರುದ್ಧ ಬರೆಸಿದ್ರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಆ ಮನನೊಂದು ಹೋಗ್ಬೇಕು ಅನ್ನೋ ಮಂದಿನ ನನ್ನ ಮಾತಿಗೆ ಗೌರವ ಕೊಟ್ಟು ಉಳಿದ್ರು. ಅವನ್ನ ಯಾರು ಡೈರೆಕ್ಟ್ ಮಾಡಲಿಲ್ಲ. ಶ್ರೀಮಾನ್ ದಿವಂಗತ ಜೆ.ಎಚ್. ಪಟೇಲ್ ಅವ್ರ ಮೇಲೆ ಒಂದು ಎನ್ಕ್ವೈರಿ ಆರ್ಡರ್ ಮಾಡಿದ್ರು. ಈ ಸಭೆ ದೇವ್ರ ಸಭೆ. ಆ ಎನ್ಕ್ವೈರಿನಲ್ಲಿ ಹಣಕಾಸಿನ ಇದು ಕಾರ್ಯದರ್ಶಿ ಬಿ ದಾಸ್ ಅಂತ ಹೇಳಿ ಅವ್ರು ಬರೆದಿದ್ರು, 42 ಕೋಟಿ ಹಣವನ್ನ ಅಕ್ರಮ ಮಾಡಿದ್ದಾರೆ, ಇವ್ರ ಮೇಲೆ ಎನ್ಕ್ವೈರಿ ಆಗಬೇಕು. ಆದರೆ ಕೋಡೆ ಆದಿಕೇಶವರು ಇವರೆಲ್ಲ ಮಾಲಕ್ ರೆಡ್ಡಿ ಹೇಳಿ ಅವ್ರನ್ನ ಡೈರೆಕ್ಟರ್ ಮಾಡಿದ್ರು. ಪ್ರಭುದೇವ್ ಡಾಕ್ಟರ್ಗಳು ಲಿಂಗಾಯತರುಗಳೇ ಹೈಕೋರ್ಟ್ ಅರ್ಜಿ ಹಾಕಿದ್ರು. ನಮ್ಮ ಮಳಿಗ ಯಾವ ಟೈಮ್ಗೆ ಹೋಗಲಿಲ್ಲ. ಹೈಕೋರ್ಟ್ ಅಲ್ಲಿ ಪ್ರಭುದೇವ ಮಾಡಿದಂತ 42 ಕೋಟಿ 44 ಕೋಟಿ ಅಕ್ರಮ ಲಾಯರ್ ಆರ್ಗ್ಯೂ ಮಾಡ್ತಾರೆ. ಆಗ ಜಡ್ಜು ಇದು ಪೊಲೀಸ್ ಅಧಿಕಾರಿ ಮಾತಾಡಿ ಜಡ್ಜ್ ಹೇಳ್ತಾರೆ, ಪ್ರಭುದೇವ್, if you are not going to resign tomorrow, you will be sent to jail. We will give you one day, decide and come back. Our lawyer ಮಾರನೇ ಬೆಳಿಗ್ಗೆ ರಾಜೀನಾಮೆ ಕೊಟ್ಟರು ಪ್ರಭುದೇವ್. ಈ ರಾಜ್ಯದ ಯಡಿಯೂರಪ್ಪನವರು ಪ್ರಭುದೇವ್ ತೆಗೆದಾದ್ಮೇಲೆ ಸೆಲೆಕ್ಷನ್ ಆದದ್ದು ಮಂಜುನಾಥ್ ಅವರು ಯಾರಿಂದ ಅಲ್ಲ, ಒಂದು ಕಮಿಟಿ ಫಾರಂ ಆಯಿತು. ಡೆಲ್ಲಿಯಿಂದ ಒಬ್ಬರು ದೊಡ್ಡ ಡಾಕ್ಟರ್, ಅವರು ಯಾವ ಪ್ಯಾನಲು ಬೇಡ, ಮಂಜುನಾಥ್ ಗವರ್ನರ್ ತೀರ್ಮಾನ ಡೈರೆಕ್ಟರ್. ಆ ಮಂಜುನಾಥ್ ಅವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ, ಗೃಹ ಮಂತ್ರಿ ಕುಮಾರಣ್ಣವ್ರಿಗೆ ನೀವು ಇದೇ ಕಾರಣದಿಂದ ನಿಮ್ಮಡೆಯಿಂದ ಒಪ್ಪಿಸಿ, ನನಗೂ ನನ್ನ ನಡೆಯಲು ಚರ್ಚೆ, ನನ್ನ ಮಗನಿಗೂ ಚರ್ಚೆ ಕೂಡುದು. ಯಾಕೆ ಅವರನ್ನು ರಾಜಕೀಯ ಕರೀತು? ಕೂಡುದು. ಏನು ಮಾಡಲಿ? ಮೋದಿಯವರು ಶಾ ಅವರು ಹಠ ಮಾಡ್ತಾ ಇದ್ರು. ಏನು ಮಾಡಿ
ನಾನು ಕೊನೆಗೆ ಹೇಳಿದೆ, ತೀರ್ಮಾನ ಮಾಡಪ್ಪ, ಅವರಿಗೆ ಬಿಡ್ತೀನಿ. ಕೊನೆಗೆ ಎಲ್ಲರೂ ಸೇರಿ ಅವರನ್ನು ಒಪ್ಪಿಸಿ ಶಾ ಅವರು ಬಂದು ಕುಮಾರಣ್ಣವರ ಕ್ಷೇತ್ರ ಮಹಾನುಭಾವ ಅಲ್ಲಿ ರೋಡ್ ಶೋ ಅದೆಲ್ಲ ಕುಮಾರಣ್ಣವರೇ ಆಗಲಿ. ಸುಮಾರು 40,000 ಜನ ಸೇರಿ ಅಲ್ಲಿ ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ರಾಷ್ಟ್ರದ ಗೃಹಮಂತ್ರಿ ಹಿಸ್ಟಾರಿಕ್ ಕಾರ್ಯಕ್ರಮ ಅಂತ ಹೇಳಿ ತೀರ್ಮಾನ ಮಾಡಿ ನಿಖಿಲ್ ಬಂದಿದ್ದಾರೆ. ಈ INDA-ನಲ್ಲಿ ಯಾರಾದರೂ ಒಬ್ಬ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇದೆ ಅಂತ ಹೇಳಿ. ಮಮತಾ ಬ್ಯಾನರ್ಜಿ ಆಗ್ತಾಳೆ, ಆಮ್ ಆದ್ಮಿ ಮುಖಂಡ ಆಗ್ತಾನೆ, ರಾಹುಲ್ ಗಾಂಧಿ ಆಧಾರಾಗಿದ್ರೆ ಕೇರಳಕ್ಕೆ ಯಾಕೆ ಹೋಗ್ತಾರೆ? ಅವರಪ್ಪ, ಅವ್ರ ಅಜ್ಜ, ಅವ್ರ ತಾತ ಉತ್ತರ ಪ್ರದೇಶ ಬಿಟ್ಟು ಯಾಕೆ ಹೋಗ್ತಾರೆ ಹೇಳಿ? ದಯಮಾಡಿ ಇವತ್ತು ಮಂಡ್ಯದಲ್ಲಿ ಇನ್ನೇನು ಕುಮಾರಣ್ಣ ಮುಗಿಸೇ ಬಿಡ್ತೀವಿ. ತೊಂಬತ್ತೊಂದು ವರ್ಷದ ಇವತ್ತು ಮೋದಿ ಅವರು ಕರೆದು ನನ್ನನ್ನು ಆ ಸಭೆಯಲ್ಲಿ 2 ನಿಮಿಷ ಮಾತಾಡು, ನಾನು 12 ನಿಮಿಷ ಮಾತಾಡ. ಇಡೀ ರಾಷ್ಟ್ರದಲ್ಲಿ ಅವತ್ತು ನಾನು ಮಾಡಿದ ಭಾಷಣದ ಬಗ್ಗೆ ವೈರಲ್ ಯಾರಂತಾರೆ ಇವತ್ತು ಇಂಡಿಯನ್ ಪಕ್ಕದಲ್ಲಿ ಸ್ಟಾಲಿನ್ ಹೇಳಿದರೆ, ನಾನು ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕರ್ನಾಟಕಕ್ಕೆ ನೀರನ್ನು ಕೊಡೋದಿಲ್ಲ, ಮೇಕೆದಾಟನ್ನು ಕಟ್ಟಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮಹಾನುಭಾವ, ನಿಮ್ಮ ಮಹಾನುಭಾವ ನೀರಾವರಿ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಈ ರಾಷ್ಟ್ರದ ದುರ್ದೈವ. ನನ್ನ 62 ವರ್ಷ ರಾಜಕೀಯ ಜೀವನದಲ್ಲಿ ಇಂತಹ ಸನ್ನಿವೇಶವನ್ನು ನಾನು ನೋಡಿದ್ದು ಈಗ ಈ 10 ತಿಂಗಳಿಂದ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ DK ಶಿವಕುಮಾರ್ मध्य प्रदेश, राजस्थान, छत्तीसगढ़ ವಾಚೋದು ತಮಗೆ ಎಷ್ಟು ಬೇಕು ಇಟ್ಕೊಳ್ಳೋದು. ಚುನಾವಣೆ ಏನಾಯ್ತು?
ಮೂರೂ ರಾಜ್ಯದಲ್ಲಿ ಸೋತು. ತೆಲಂಗಾಣದಲ್ಲಿ ಇಲ್ಲಿ ಯಾವ ಕಾಂಟ್ರಾಕ್ಟ್ಗಳಿದ್ದರೋ ಅವರೆಲ್ಲರನ್ನೂ ಕಳಿಸ್ತಾರೆ. ಈ ಮಹಾನುಭಾವ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಇವತ್ತು ಈ ರಾಜ್ಯದ ಸಂಪತ್ತು ನಿಮ್ಮದು. ಈ ರಾಜ್ಯದ ಆಹಾರ ಕೊಡುದಂತೆ ಇದನ್ನ ಲೂಟಿ ಮಾಡಿ 9 ಜನ ಮುನ್ಸಿಪಲ್ ಕೌನ್ಸಿಲರ್ಸ್ 5 ಲಕ್ಷ 50 ಲಕ್ಷ ಕೆಲಸ. ರಾಮನಗರದ ನಮ್ಮ ಪಕ್ಷದ ಅಧ್ಯಕ್ಷರು ಎಷ್ಟು ಜನ ಕೊಡುತ್ತಾರೆ? ಈ ವಿಧಾನಸಭಾ ಲೋಕಸಭಾ ಕ್ಷೇತ್ರದ 18 ಲಕ್ಷ ಜನ ಮತದಾರರನ್ನು ಕೊಡ್ತಾರ, ಕೊಂಡ್ಕೊಳಕ್ಕಾಗತ್ತ? 27 ಲಕ್ಷ ಮತದಾರರು. ಡಾಕ್ಟರ್ ಮಂಜುನಾಥ್ ಮತ್ತೊಬ್ಬ ಮಂಜುನಾಥ್ ಈ ರಾಷ್ಟ್ರದಲ್ಲಿ ಇಲ್ಲಿ 3 ಜನ ಮಂಜುನಾಥ್ ಹೆಸರಿದೆ. ನಂಬರ್ 1 ಗುರುತು ಡಾಕ್ಟರ್ ಮಂಜುನಾಥ್. ಇಲ್ಲಿ ನೀವೆಲ್ಲ ಕೈ ಎತ್ತಿ ನೋಡೋಣ. ಡಾಕ್ಟರ್ ಮಂಜುನಾಥ್ ಅವರೇ, ಡಾಕ್ಟರ್ ಮಂಜುನಾಥ್ ಅವರೇ, ಅವರ ಗುರುತು ನಂಬರ್ 1. ಅವರಿಗೆ ಆಶೀರ್ವಾದವನ್ನು ಮಾಡಿ ಮೋದಿ ಅವರ ಜೊತೆ ಈ ಕನಕಪುರ ಲೋಕಸಭಾ ಕ್ಷೇತ್ರ ಅವ್ರನ್ನ ಕಳಿಸಿ ಅವರು ದೇಶದ ಸೇವೆಯನ್ನ ಮೇಲ್ಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರು ಶಾ ಅವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಕುಮಾರಣ್ಣವರ ಆಶೀರ್ವಾದ. ದಯಮಾಡಿ ನಿಮ್ಮೆಲ್ಲರ ನಿಮ್ಮ ಮುಖೇನ 27 ಲಕ್ಷ ಈ ಲೋಕಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಜೈ ಜೈ ಭಾರತ್.